ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾವು ಹಾಕುವಂಥ ವೀಡಿಯೋಗೆ ಏನಕ್ಕೆ ವ್ಯೂ ಬರ್ತಾ ಇಲ್ಲ, ನಾವು ಏನೇನು ತಪ್ಪು ಮಾಡ್ತಾಯಿದ್ದೀವಿ, ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಏನೇನು ತಪ್ಪು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರ್ ಮಾಡೋದಂತೂ ಮರಿಬೇಡಿ. ನಾನು ವ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಅಪ್ಲೋಡ್ ಮಾಡುವ ವೀಡಿಯೋಗೆ ಏನಕ್ಕೆ ವ್ಯೂ ಕಡಿಮೆ ಆಗ್ತಾಯಿದೆ, ನಾವು ಏನೇನು ತಪ್ಪು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನಗೇನು ಗೊತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಒಂದು ವೀಡಿಯೋ ಅಪ್ಲೋಡ್ ಮಾಡಿ ವ್ಯೂ ಕಡಿಮೆ ಬಂದಿರುತ್ತದೆ. ವ್ಯೂ ಕಡಿಮೆ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಅಯ್ಯೋ ಯಾಕೋ ಸರಿ ಇಲ್ವೇನೋ ಅಂದ್ಕೊಂಡು ಡಿಲೀಟ್ ಮಾಡಿಬಿಡೋದು ಅದನ್ನು. ಒಂದು ಇನ್ನೊಂದು ಏನು ಪಾಯಿಂಟು ಅಂದರೆ, ನಾವು ಹಾಕುವಂಥ ವೀಡಿಯೋಗೆ ಯಾರಾದರೂ ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಇದು ಆ ವಿಡಿಯೋ ಆ ಥರ ಮಾಡಿದ್ದೀರಾ, ಈ ಥರ ಮಾಡಿದ್ದೀರಾ, ಇದು ಯಾಕೋ ನಮಗೆ ಇಷ್ಟ ಆಗಿಲ್ಲ ಅಂತ ತುಂಬ ಜನ ನನಗೂ ಕಮೆಂಟ್ ಹಾಕವ್ರೆ. ಯಾಕೋ ಇದು ನಮ್ಗೆ ಯಾವ ಥರ ಕಮೆಂಟ್ ಹಾಕವ್ರೆ ಅಂದರೆ, ಇವಾಗ ನಾನು ಯೂಟ್ಯೂಬ್ ಬಗ್ಗೆ ಒಂದು ವೀಡಿಯೋ ಮಾಡೋದು, ನೆಕ್ಸ್ಟ್ ಏನಾದರೂ ಅಡುಗೆದೋ ಇಲ್ಲಾಂದರೆ ಬೇರೆ ಯೂಟ್ಯೂಬ್ ಬಗ್ಗೆ ಇಲ್ಲದೇ ಬೇರೆ ಏನಾದರೂ ಒಂದು ಕಂಟೆಂಟ್ ಹಾಕಿದ್ರೆ ಹೌದು ಒಂದೇ ಒಂದು ವೀಡಿಯೋಗೆ ನನಗೆ ಆ ಥರ ಕಮೆಂಟ್ ಬಂದಿತ್ತು, ಯಾಕೋ ನನಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಸಿಸ್ಟರ್ ಅಂತ. ಆವಾಗ ಆ ಥರ ಕಮೆಂಟ್ಗಳು ಏನಾರು ಬತ್ತು ಅಂದರೆ ಆವಾಗ ನೀವು ಬೇಜಾರಾಗಬೇಡಿ, ಅದನ್ನ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಟ್ರಿ. ಇವ್ರಿಗೆ ಇಷ್ಟ ಆಗಿಲ್ವೇನೋ ಅಂದ್ಕೊಂಡು ನೀವೇನು ಮಾಡ್ತೀರಾ, ಅದನ್ನು ಡಿಲೀಟ್ ಮಾಡಿಬಿಡೋದು. ದಯವಿಟ್ಟು ಅಂಥ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಯಾವಾಗ ಡಿಲೀಟ್ ಮಾಡ್ತೀರಿ ಆವಾಗ ವ್ಯೂ ಕಡಿಮೆ ಆಗುತ್ತೆ. ಹಾಗೆ ನಿಮ್ಗೆ ಅದೇನಾದ್ರು ನಿಮ್ಗೆ ಇಷ್ಟ ಇಲ್ಲ ಪ್ರೈವೇಟ್ ಮಾಡ್ಕೊಳ್ಳಿ, ಡಿಲೀಟ್ ಅಂತೂ ಮಾಡೋಕ್ಕೆ ಹೋಗ್ಬಿಡ್ರಿ. ಆ ಥರ ಡಿಲೀಟ್ ಮಾಡ್ತಾ ನಮಗೆ ವ್ಯೂ ಕಡಿಮೆ ಆಗ್ತಾ ಬರುತ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಡಿಲೀಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಚಾನಲ್ಗೆ ಒಂದು ಸಲ ಅಪ್ಲೋಡ್ ಮಾಡಿದ್ರೆ ಫಸ್ಟೇ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಎಲ್ಲ ಚೆಕ್ ಮಾಡಿ, ಅದು ಕರೆಕ್ಟಾಗಿದೆಯಾ ಇಲ್ವಾ ಚೆಕ್ ಮಾಡಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ. ಯಾಕೆ ಅಂದರೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ವ್ಯೂ ಕಡಿಮೆನೇ. ಯಾರಿಗೂ ಅಷ್ಟೇ, ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾರಿಗೂ ಜಾಸ್ತಿ ವ್ಯೂ ಏನು ಕೊಡೋದಿಲ್ಲ. ಯಾವ ಥರ ಜನ ನೋಡ್ತಾ ಇದ್ದಾರೆ, ಆಲ್ಗೋರಿದಮ್ ಹೇಗಿದೆ, ಅದ್ರ ವೀಡಿಯೋ ಜನಕ್ಕೆ ಇಷ್ಟ ಆಗ್ತಾ ಇದೆಯಾ, ಜನಕ್ಕೆ ಇದು ತಲುಪ್ತಾ ಇದೆಯಾ, ಎಷ್ಟು ಜನ ಅರ್ಧದಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ವೀಡಿಯೋನ, ಆಮೇಲೆ ಎಷ್ಟು ಜನ ಕ್ಲಿಕ್ ಮಾಡ್ತಾವ್ರೆ, ಅದೆಲ್ಲ ನಾವು ಕೌಂಟ್ ಮಾಡಿ ಯೂಟ್ಯೂಬು ನಮಗೆ ಅದು ವ್ಯೂ ಕೊಡೋದು. ಇವಾಗ ನಾವು ಹಾಕಿದ ತಕ್ಷಣ ಏನಾದರೂ ವೀಡಿಯೋ ಹಾಕ್ತೀವಲ್ಲ, ಅದೇನಾದರೂ ವ್ಯೂಸ್ ಕಡಿಮೆ ಬಂತು ಅಂದರೆ ನಮಗೆ ಅಷ್ಟು ರೆಕಮೆಂಡ್ ಸಿಗೋದಿಲ್ಲ ಅಂದರೆ ಜನಕ್ಕೆ ಇಷ್ಟ ಆಗ್ತಾಯಿಲ್ಲ ಆ ವಿಡಿಯೋ. ಅದಕ್ಕೆ ಏನು ಮಾಡ್ತಾರೆ, ಇವರು ಯೂಟ್ಯೂಬ್ ಕಡೆಯವರು ವ್ಯೂ ಕಡಿಮೆ ಮಾಡಿಬಿಡ್ತಾರೆ. ಅಂದರೆ ಜನ ನೋಟಿಫಿಕೇಷನ್ ಕೊಡೋದಿಲ್ಲ ಜನಕ್ಕೆ, ಆ ಥರ ಯೂಟ್ಯೂಬ್ ಕಡೆಯವ್ರು ಮಾಡ್ತಾರೆ. ಅದಕ್ಕೆ ಏನು ಮಾಡೋದು, ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಮಾಡಿದ್ರೆ ಖಂಡಿತ ವ್ಯೂ ಬರ್ತದೆ. ಆದರೆ ಇನ್ನೊಂದು ತಪ್ಪು ಅಂದರೆ ಡಿಲೀಟ್ ಅಂತೂ ಯಾವುದೇ ಕಾರಣಕ್ಕೂ ಡಿಲೀಟ್ ಅಂತೂ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಸ್ವಲ್ಪ ದಿನ ಆದಮೇಲೆ ಖಂಡಿತ ಅದು ವೈರಲ್ ಆಗುತ್ತೆ. ಇವತ್ತಿಲ್ಲ ಅಂದರೂ ನಾಳೆ ಖಂಡಿತ ಅದು ವೈರಲ್ ಆಗುತ್ತೆ. ತಾಳ್ಮೆ ಇರಲಿ, ತಾಳ್ಮೆ ಇದ್ರೇ ಯೂಟ್ಯೂಬ್ ಮಾಡೋಕ್ಕೆ ಸಾಧ್ಯ. ದಯವಿಟ್ಟು ತಾಳ್ಮೆ ಇಲ್ಲದೇ ಇಲ್ಲ ನನಗೆ ವ್ಯೂ ಬಂದಿಲ್ಲ ಡಿಲೀಟ್ ಮಾಡಿಬಿಡವಂತ ದಯವಿಟ್ಟು ಅಂಥ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ವೆಯ್ಟ್ ಮಾಡಿ, ಇವತ್ತಿಲ್ಲ ಅಂದ್ರೆ ನಾಳೆ ಇಲ್ಲ ನಾಳಿದ್ದು ಬಂದೇ ಬರುತ್ತದೆ ಆ ವಿಡಿಯೋ. ಈ ವರ್ಷ ಇಲ್ಲಾಂದ್ರೆ ಬರೋ ವರ್ಷ ಖಂಡಿತ ವೈರಲ್ ಆಗುತ್ತೆ. ಇನ್ನೊಂದು ತಪ್ಪು ಏನು ಮಾಡ್ತೀವಿ ನಾವು ಅಂದರೆ, ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಏನಾದರೂ ಆ ವೀಡಿಯೋದಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಯೂಟ್ಯೂಬ್ ಕಡೆಯಿಂದ ನಮಗೆ ಕಾಪಿರೈಟೋ ಇಲ್ಲಾಂದ್ರೆ ಕಾಪಿ ಸ್ಟ್ರೈಕೋ ಏನೋ ಒಂದು ಕೊಟ್ಬಿಡ್ತಾರೆ. ಯಾವಾಗ ನಮಗೆ ಆ ಕಾಪಿ ಸ್ಟ್ರೈಕ್ ಯಾವುದಾದ್ರೂ ಒಂದು ಬತ್ತು ಅಂದರೆ ಆಗ ನಮಗೆ ವೀಡಿಯೋಗೆ ಕಡಿಮೆ ಬರುತ್ತೆ, ವ್ಯೂ ಕಡಿಮೆ ಬರುತ್ತದೆ. ಸ್ವಲ್ಪ ತಾಳ್ಮೆ ಮಾಡಿ. ಕಾಪಿರೈಟ್ ಬಂದ ತಕ್ಷಣ ನಾವೇನು ನಮ್ಮ ಚಾನಲ್ಗೆ ಏನು ಗ್ರೋ ಆಗೋದಿಲ್ಲ, ಆ ಥರ ಏನಿಲ್ಲ. ಸ್ವಲ್ಪ ದಿವಸ ಡೌನ್ ಆಗುತ್ತೆ, ಮತ್ತೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದರೆ ಖಂಡಿತ ವ್ಯೂ ಬಂದೇ ಬರುತ್ತೆ. ಕಾಪಿರೈಟ್ ಬಂದ್ಬಿಡ್ತು, ಕಾಪಿ ಸ್ಟ್ರೈಕ್ ಯಾವುದೋ ಒಂದು ತಪ್ಪಾಗೋಯ್ತು, ಏನು ಮಾಡೋದು, ಸಡನ್ನಾಗಿ ವೀಡಿಯೋ ನಿಲ್ಲಿಸ್ಬಿಡೋದ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಿ ಬರಲಿ, ಅದನ್ನು ರಿಮೂವ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಇವಾಗ ಈ ತಪ್ಪನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಪರವಾಗಿಲ್ಲ, ಇದು ಅಪ್ಲೋಡ್ ಮಾಡಿದ್ದೀರಲ್ವ, ಇದನ್ನು ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಆವಾಗ ಖಂಡಿತ ವ್ಯೂ ಬಂದೇ ಬರುತ್ತೆ. ಆದಷ್ಟು ನಮಗೆ ಕಾಪಿರೈಟ್ ಬರದೇ ಇರೋ ಥರ ಯಾರ ಮಾತನ್ನು ಕೇಳೋಕ್ಕೆ ಹೋಗ್ಬೇಡ್ರಿ. ಯಾರೋ ತುಂಬ ಜನ ಹೇಳ್ತಾರೆ, ಇಲ್ಲ ಆ ಥರ ವೀಡಿಯೋಸ್ ಮಾಡ್ಬೋದು, ಈ ಥರ ವೀಡಿಯೋಸ್ ಮಾಡೋದು, ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಅಂತ ಬೇರೆಯವ್ರ ಮಾತಾ ಕೇಳೋಕ್ಕೆ ಹೋಗ್ಬೇಡ್ರಿ. ನೀವು ಫಸ್ಟು ಯೂಟ್ಯೂಬ್ ರೂಲ್ಸ್ನ ಫಾಲೋ ಮಾಡಿ ಸ್ವಂತ ನಿಮ್ಮ ಸ್ವಂತ ವೀಡಿಯೋ ಇರಬೇಕು, ಅಂಥ ವೀಡಿಯೋನ ಅಪ್ಲೋಡ್ ಮಾಡಿರಿ. ಆವಾಗ ನಿಮ್ಗೆ ಯಾವುದೇ ಕಾಪಿರೈಟ್ ಆಗಲಿ, ಕಾಪಿ ಸ್ಟ್ರೈಕ್ ಆಗಲಿ, ಇಲ್ಲ ಚಾನಲ್ಗೆ ತೊಂದರೆ ಯಾವುದೂ ಬರೋದಿಲ್ಲ.
ಯಾವಾಗ ಕಂಟಿನ್ಯೂಸ್ ಆಗಿ ನೀವು ಏನಾರು ಇವಾಗ ಕಾಪಿ ಸ್ಟ್ರೈಕು ಕಾಪಿ ರೈಟ್ ಏನಾರು ಒಂದು ಚಾನಲ್ಗೆ ಏನೋ ಪ್ರಾಬ್ಲಮ್ ಆಯಿತು, ಅಯ್ಯೋ ಚಾನಲ್ ಬೇಡ ನಮಗೆ ಸುಮ್ಮನೆ ಆಗೋಗುವ, ಸುಮ್ಮನೆ ಏನಕ್ಕೆ ಇವೆಲ್ಲ ತಲೆನೋವು ಅಂತ ನೀವೇನಾದರೂ ಸ್ಟಾಪ್ ಮಾಡ್ತು ಅಂದರೆ ಸುಮ್ಮನೆ ವೇಸ್ಟ್, ನಿಮ್ಮ ಚಾನಲ್ ವೇಸ್ಟ್ ಮಾಡ್ಕೋತೀರ. ಅದಕ್ಕೆ ಏನು ಮಾಡಿರಿ, ಅಂಥ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂ ಮಾಡಿರಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಬನ್ನಿ. ಆವಾಗ ಕರೆಕ್ಟಾಗಿ ನೀವು ಸ್ವಲ್ಪ ದಿವಸ ನಿಮಗೆ ಡೌನ್ ಆಗುತ್ತೆ, ಈ ಥರ ಏನಾರ ಪ್ರಾಬ್ಲಮ್ ಬಂತು ಅಂದರೆ ಸ್ವಲ್ಪ ಡೌನ್ ಆಗುತ್ತೆ. ನೀವು ಯಾವಾಗ ಡೈಲಿ ವೀಡಿಯೋಸ್ ಹಾಕೊಂಡು ಬರ್ತೀರಾ ಆವಾಗ ಅದು ಸೇಮ್ ಮಾಮೂಲಿ ಕರೆಕ್ಟಾಗಿ ವೀಡಿಯೋ ಇದು ವ್ಯೂ ಬರ್ತದಲ್ಲ, ಸೇಮ್ ಅದೇ ಥರ ಬರುತ್ತೆ. ಅದಕ್ಕೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಮಿಸ್ಟೇಕು ಅಂದರೆ ಚಾನಲ್ನ ಪರ್ಚೇಸ್ ಮಾಡ್ಕೊಳ್ಳೋದು. ಇವಾಗ ಚಾನಲ್ ಪರ್ಚೇಸ್ ಮಾಡ್ಕೊಳ್ಳೋದು ಅಂದರೆ, ಈಗ ನೀವೇ ಒಂದು ಚಾನಲ್ ಓಪನ್ ಮಾಡಿರ್ತೀರ, ಚಾನಲ್ ಓಪನ್ ಮಾಡಿ ನಿಮ್ಗೆ ಆಗೋದೇ ಇಲ್ಲ, 1 ವರ್ಷ ಆಗಲಿ 2 ವರ್ಷ ಆಗಲಿ ಆ ಮಾನಿಟೈಸನ್ ಆನೇ ಆಗೋದಿಲ್ಲ, ತುಂಬ ತಲೆ ಕೆಟ್ಟೋಗುತ್ತೆ. ಅಯ್ಯೋ ಯಾರು ಮಾಡ್ತಾರೆ ಇಷ್ಟೆಲ್ಲ, ವ್ಯೂ ಬರೋದಿಲ್ಲ, ವೀಡಿಯೋ ಹಾಕಿದ್ರೆ ವ್ಯೂ ಬರೋದಿಲ್ಲ, ಲೈವ್ ಮಾಡಿದ್ರೆ ಜನ ಬರೋದಿಲ್ಲ, ಒಂದು ಶಾರ್ಟ್ಸ್ ವೀಡಿಯೋಗೆ ಸಬ್ಸ್ಕ್ರೈಬರ್ ಬರೋದಿಲ್ಲ, ಹೆಂಗೆ ಮಾಡೋದು ಇದನ್ನು ಅಂತ ನೀವು ಬೇಜಾರು ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಬಿಡವ. ಯಾರಾದರೂ ಚಾನಲ್ ಇವಾಗ ಯಾರಾದರೂ ಚಾನಲ್ಲು ಇದು ಮಾಡಿ ಮಾನಿಟೈಸನ್ ಮಾಡಿಕೊಟ್ರೆ ಒಬ್ಬೊಬ್ಬರು ಬೇಡ ಈ ಚಾನಲ್ ಬೇಡ ಕೊಟ್ಬಿಡೋದ ಬೇರೆ ಯಾರಿಗಾದ್ರೂ ಅಂತ ಏನಾದರೂ ಇದ್ದರೆ ಆವಾಗ ಅದನ್ನು ನೀವು ಪರ್ಚೇಸ್ ಮಾಡ್ಕೋತೀರಾ. ಪರ್ಚೇಸ್ ಮಾಡಿಕೊಂಡು ಅವರು ಯಾವ ಕ್ಯಾಟಗಿರಿಲಿ ಮಾಡಿರ್ತಾರೆ ವಿಡಿಯೋ, ಅದು ನಿಮಗೆ ಶೂಟ್ ಆಗುತ್ತಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ಅಲ್ಲಿರೋರು ಸಬ್ಸ್ಕ್ರೈಬರು ಜೆನ್ಯೂನ್ ಸಬ್ಸ್ಕ್ರೈಬರಾ, ಕರೆಕ್ಟಾಗಿ ಸಬ್ಸ್ಕ್ರೈಬರು ಅಂದರೆ ವೀಡಿಯೋಸ್ ನೋಡೋರಾ, ಒಂದು ಅದನ್ನು ಚೆಕ್ ಮಾಡಿ. ಆಗ ವೀಡಿಯೋಗೆ ಯಾವ ಥರ ವ್ಯೂ ಬಂದೈತೆ ಅದನ್ನೆಲ್ಲ ಚೆಕ್ ಮಾಡಿ. ಅದೆಲ್ಲ ಚೆಕ್ ಮಾಡಿಕೊಂಡು ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಬೋದು. ನೀವು ಇಲ್ಲ ಹಂಗೆ ಪರ್ಚೇಸ್ ಮಾಡಿಕೊಂಡು ನಮ್ಗೆ ಇಷ್ಟ ಬಂದದ್ದು ವೀಡಿಯೋ ನಮ್ಮ ಹೆಂಗಿದ್ರು ಮಾನಿಟೈಸನ್ ಆನ್ ಆಗೈತೆ, ಮುಂದೆ ನಾವೇನಾದ್ರು ಯಾವುದೋ ಒಂದು ವೀಡಿಯೋ ಹಾಕಿದ್ರೆ ನಮಗೆ ಇದು ಅರ್ನಿಂಗ್ಸ್ ಬಂದ್ಬಿಡ್ತದೆ, ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇನಾರ ಪರ್ಚೇಸ್ ಮಾಡೋ ಹಾಗಿದ್ದರೆ ನೀವು ನಿಮ್ಮ ಕಂಟೆಂಟ್ಗೆ ಅದು ಕಂಟೆಂಟ್ ಸೂಟ್ ಆಗುತ್ತಾ ಅದನ್ನು ಚೆಕ್ ಮಾಡಿ. ಅಂಥದ್ದು ಬೇಕಾದ್ರೆ ನೀವು ಪರ್ಚೇಸ್ ಮಾಡಿಕೊಂಡು ನೀವು ಹಾಕೋಬೋದು. ಅರ್ಥ ಆಯ್ತಾ? ಇಲ್ಲ ನಿಮ್ಮ ಕಂಟೆಂಟೇ ಬೇರೆ, ಅಲ್ಲಿ ನೀವು ಪರ್ಚೇಸ್ ಮಾಡಿರೋ ಕಂಟೆಂಟೇ ಬೇರೆ, ಆ ಥರ ಆದರೆ ಆ ಚಾನಲು ಸ್ವಲ್ಪ ಕಷ್ಟ ಆಗುತ್ತೆ, ವ್ಯೂ ಬರೋದಿಲ್ಲ, ವ್ಯೂ ಫುಲ್ ಡೌನ್ ಆಗೋಗುತ್ತೆ. ಪರ್ಚೇಸ್ ಮಾಡಿದ್ರು ಅಷ್ಟೇ, ಇಲ್ಲಾಂದರೆ ಒಂದು ಎಷ್ಟು ಜನ ಸಬ್ಸ್ಕ್ರೈಬರ್ ಅವರೇ ಅದನ್ನು ತಿಳ್ಕೊಳ್ರಿ. 1,000 ಸಬ್ಸ್ಕ್ರೈಬರ್ ಇದ್ದಾರಾ, 10,000 ಸಬ್ಸ್ಕ್ರೈಬರ್ ಇದ್ದಾರಾ, ಇಲ್ಲ 50,000 ಸಬ್ಸ್ಕ್ರೈಬರ್ ಇದ್ದಾರಾ, ಆ ಸಬ್ಸ್ಕ್ರೈಬರು ರಿಯಲ್ ಸಬ್ಸ್ಕ್ರೈಬರಾ ಇಲ್ಲ ಫೇಕ್ ಸಬ್ಸ್ಕ್ರೈಬರಾ ಅದನ್ನು ತಿಳ್ಕೊಳ್ಳಿ. ಆಗ ನೀವು ಅವರು ಹಾಕಿರೋ ಕಂಟೆಂಟ್ಗೂ ನಿಮ್ಮ ಕಂಟೆಂಟ್ಗೂ ಶೂಟ್ ಆಗುತ್ತಾ ಅದನ್ನು ತಿಳ್ಕೊಳ್ಳಿ. ಅವೆಲ್ಲ ನೋಡಿಕೊಂಡು ಪರ್ಚೇಸ್ ಮಾಡಿ. ಸುಮ್ಮನೆ ಪರ್ಚೇಸ್ ಮಾಡಿಬಿಟ್ಟು ಸುಮ್ಮನೆ ವ್ಯೂ ಬರ್ದೇ ಇರೋ ಥರ ಮಾಡಬೇಡ್ರಿ. ಏಕೆಂದರೆ ಅವ್ರು ಹಾಕಿರೋ ವೀಡಿಯೋಗೂ ಆವಾಗ ಅವರು ಪರ್ಚೇಸ್ ಮಾಡಿಕೊಂಡು ನೀವು ವೀಡಿಯೋಸ್ ಹಾಕ್ತಿರಲ್ಲ, ಆಗ ವ್ಯೂ ಬರಬೇಕಲ್ಲ, ಆ ವ್ಯೂ ಬಂದರೆ ತಾನೇ ನಮಗೆ ಅರ್ನಿಂಗ್ಸ್ ಬರೋದು. ಅದೇ ಬರಲಿಲ್ಲ ಅಂದರೆ ಪರ್ಚೇಸ್ ಮಾಡಿ ಏನು ಪ್ರಯೋಜನ? ಆ ಥರ ತಪ್ಪಂತೂ ಮಾಡೋಕ್ಕೆ ಹೋಗ್ಬಿಟ್ರೆ ನೀವೇ ಮಾಡ್ಬೋದು. ನೀವೇ ಕರೆಕ್ಟಾಗಿ ವೀಡಿಯೋಸ್ ಹಾಕೊಂಡು ಲೈವ್ ಮಾಡ್ಕೊಂಡು ಹೋದರೆ 3 ತಿಂಗಳು ಮೋನ ಮಾಡ್ಬೋದು. ಇನ್ನೊಂದು ತಪ್ಪೇನು ಮಾಡ್ತೀವಿ ಅಂದರೆ ಕಂಟೆಂಟ ಪದೇ ಚೇಂಜ್ ಮಾಡ್ಕೊ ಹೋಗೋದು. ಪದೇ ಇವತ್ತೊಂದು ಕುಕ್ಕಿಂಗ್ ಹಾಕ್ತೀವಿ ಅಂದ್ಕೊಳ್ರಿ, ನಾಳೆ ಎಲ್ಲೋ ಹೊರಗಡೆ ಹೋಗ್ತೀವಿ ಅದನ್ನು ವೀಡಿಯೋ ಮಾಡೋದು, ನಾಳಿದ್ದು ಯಾವುದೋ ಒಂದು ಮದುವೆಗೆ ಹೋಗ್ತೀವಿ ಅದನ್ನು ವೀಡಿಯೋ ಮಾಡೋದು, ನಾಳೆ ಏನೋ ಒಂದು ಮನೇಲಿ ಏನಾದರೂ ಒಂದು ರಿಪೇರಿ ಮಾಡ್ತೀವಿ, ಏನೋ ಒಂದು ಸ್ಟವ್ ರಿಪೇರಿನೋ ಇಲ್ಲ ಒಂದು ನಲ್ಲಿ ರಿಪೇರಿ ಯಾವುದೋ ಒಂದು ಅದನ್ನು ಹಾಕ್ತೀವಿ, ಅದನ್ನು ವೀಡಿಯೋ ಮಾಡಾಕೋದು. ಹಂಗೆ ಪದೇ ಮಿಕ್ಸ್ ಮಾಡ್ತಾಯಿದ್ರೆ ನಮಗೆ ವ್ಯೂ ಡೌನ್ ಆಗುತ್ತೆ. ಯಾಕೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಏನಿರ್ತಾರೆ, ನಾವು ಯಾವುದ್ರ ಬಗ್ಗೆ ನಾವು ವೀಡಿಯೋಸ್ ಮಾಡಿರ್ತೀವಲ್ವ ಅದನ್ನು ಅವರು ಫಾಲೋ ಮಾಡ್ತಾ ಇರ್ತಾರೆ. ನೀವು ಯಾವಾಗ ಮಿಕ್ಸ್ ಮಾಡ್ತೀರಾ ಆವಾಗ ವ್ಯೂ ಕಡಿಮೆ ಡೌನ್ ಬರುತ್ತೆ. ಇವಾಗ ಒಂದು ಕುಕ್ಕಿಂಗ್ ಚಾನಲ್ ಮಾಡ್ತಾ ಇದ್ದೀವಿ ಅಂದರೆ ಯೂಟ್ಯೂಬಲ್ಲಿ ಯಾರಾದರೂ ಸರ್ಚ್ ಮಾಡ್ತು ಅಂದರೆ ಕುಕ್ಕಿಂಗ್ ಚಾನಲ್ ಅಂತ ಏನಾದರೂ ಅವರು ಸರ್ಚ್ ಮಾಡ್ತು ಯೂಟ್ಯೂಬಲ್ಲಿ ಅಂದರೆ ಅವ್ರು ಯಾರ್ದು ಹೆಸರು ಹಾಕೋದಿಲ್ಲ, ಸುಮ್ಮನೆ ಕುಕ್ಕಿಂಗ್ ಚಾನಲ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ. ಇವಾಗ ಯಾರೋ ಒಬ್ಬರು ಅಡುಗೆ ಮಾಡ್ತಾಯಿದ್ರು, ಏನಾದರೂ ಇವತ್ತು ಡೈಲಿ ಒಂದೇ ಥರ ಮಾಡಿ ಬೇಜಾರಲ್ವಾ, ಏನಾದರೂ ಕುಕ್ಕಿಂಗ್ ಚಾನಲ್ ಯಾವ್ದಾರು ಒಂದು ಡಿಫ್ರೆಂಟಾಗಿ ಯಾವ್ದಾದ್ರು ಸಿಗ್ಬೋದಾ ಚೆಕ್ ಮಾಡುವಂಥ ಯಾರಾದರೂ ಒಂದು ಕುಕ್ಕಿಂಗ್ ಚಾನಲ್ ಅಂತ ಹಾಕಿದ್ರೆ ನಮ್ಮ ಚಾನಲ್ ಓಪನ್ ಆಗಬೇಕು. ಅರ್ಥ ಆಯ್ತಾ? ಯಾವಾಗ ನೀವು ಮಿಕ್ಸ್ ಮಾಡಿಬಿಡ್ತೀನಿ ಅಂದ್ಕೊಳ್ರಿ, ನಮ್ಮ ಚಾನಲ್ ಓಪನ್ ಆಗೋದಿಲ್ಲ. ಅವಾಗ ಕುಕ್ಕಿಂಗ್ ಚಾನಲ್ ಓಪನೇ ಆಗೋದಿಲ್ಲ. ಏಕೆಂದರೆ ನೀವು ಫುಲ್ ಮಿಕ್ಸ್ ಮಾಡಿಬಿಟ್ಟಿರ್ತೀರಲ್ಲ, ಆವಾಗ ನಮಗೆ ಇದು ವ್ಯೂ ಬರೋದಿಲ್ಲ, ಆವಾಗ ಫುಲ್ ಡೌನ್ ಆಗೋಗುತ್ತೆ. ಅದಕ್ಕೆ ಆ ಥರ ತಪ್ಪಂತೂ ಮಾಡೋಕ್ಕೆ ಹೋಗ್ಬಿಡ್ರಿ. ಪದೇ ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಚೇಂಜ್ ಮಾಡ್ತೀರಾ, ಸ್ವಲ್ಪ ದಿವಸ ಮಾಡಿ, ಸ್ವಲ್ಪ ದಿವಸ ಒಂದೇ ಕಂಟೆಂಟ್ ಹಾಕೊಬನ್ನಿ. ಅಕಸ್ಮಾತ್ ಅದಕ್ಕೆ ಏನಾರ ವ್ಯೂ ಕಡಿಮೆ ಆಯಿತಾ ನೆಕ್ಸ್ಟ್ ಯಾವುದಾರ ಬೇರೆ ಕಂಟೆಂಟ್ ಇಟ್ಕೊಳ್ರಿ. ಬೇರೆ ಕಂಟೆಂಟ್ ಇಟ್ಕೊಂಡು ಅದೇ ಬೇರೆ ಯಾವ ಕಂಟೆಂಟ್ ಇಟ್ಕೊಂಡಿರ್ತೀರ ಅದನ್ನು ಕಂಟಿನ್ಯೂ ಮಾಡ್ಕೋಗಿ. ಅದನ್ನು ಕಂಟಿನ್ಯೂ ಮತ್ತೆ ವಾಪಸ್ ರಿಟರ್ನ್ ಹಿಂದಕ್ಕೆ ಬರಬೇಡಿ. ಅರ್ಥ ಆಯ್ತಾ? ಮತ್ತೆ ಅದನ್ನು ಕಂಟಿನ್ಯೂ ಮಾಡಿಬಿಟ್ಟು ಇವಾಗ ಯಾವ್ದಾದ್ರು ಒಂದು ವ್ಲಾಗ್ಸೋ ಏನಾದರೂ ಒಂದು ತೋರಿಸಿ ಯಾವ್ದಾದ್ರು ಒಂದು ವೀಡಿಯೋ ಬಗ್ಗೆ ಹೊರಗಡೆ ಹೋಗೋದು ಏನೋ ಒಂದು ಹಾಕಿರ್ತೀರ ಅಂದ್ಕೊಳ್ರಿ, ಅದನ್ನು ಸ್ಟಾಪ್ ಮತ್ತೆ ಕುಕ್ಕಿಂಗ್ ಬರಬೇಡ್ರಿ ನೀವು. ಮತ್ತೆ ಅದನ್ನೇ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ, ಆವಾಗ ಖಂಡಿತ ವ್ಯೂ ಬರುತ್ತೆ.
ಮಿಕ್ಸ್ ಮಾಡಿ ನಾವು ಕಂಟೆಂಟ್ ಹಾಕಿದ್ರೂ ಏನು ಮಾನಿಟೈಸನ್ ಆಗೋದಿಲ್ಲ ಅಂತ ಏನಿಲ್ಲ, ಮಾನಿಟೈಸನ್ ಆಗುತ್ತೆ, ಆದರೆ ಲೇಟ್ ಆಗುತ್ತೆ, ವ್ಯೂ ಡೌನ್ ಆಗುತ್ತಲ್ಲ. ಇಲ್ಲಿ ಬೇಗ ನಮ್ಗೆ ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ. ನಮ್ಗೆ ವಾಚ್ ಅವರ್ ಕಂಪ್ಲೀಟ್ ಆಗಿದ್ರೆ ತಾನೇ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಅದಕ್ಕೆ ಏನು ಮಾಡಿರಿ, ಮಿಕ್ಸ್ ಕಂಟೆಂಟ್ ಹಾಕೋಕ್ಕೆ ಹೋಗ್ಬೇಡ್ರಿ, ಆ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ತಪ್ಪು ಏನು ಮಾಡ್ತೀವಿ ಅಂದರೆ ಕ್ಲಾರಿಟಿ ಇರೋದಿಲ್ಲ ನಮ್ಮ ವೀಡಿಯೋಗೆ, ಆಗ ವ್ಯೂ ಫುಲ್ ಡೌನ್ ಆಗೋಗುತ್ತೆ. ಅದು ಹೇಗೆ ಅಂದರೆ, ಈಗ ನಾವು ಯಾವ್ದಾರ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಬೆಳಕು ಚೆನ್ನಾಗಿರಬೇಕು, ಬೆಳಕು ಮೇಯ್ನು ನಮ್ಮ ವೀಡಿಯೋಗೆ. ಎಷ್ಟು ನಮ್ಮ ಬೆಳಕು ಕೊಡ್ತೀವಿ ಅದಕ್ಕೆ ಅಷ್ಟು ಕ್ಲಾರಿಟಿ ಸಿಗ್ತದೆ. ನೀವು ಹಳೆ ಫೋನಲ್ಲೇ ಮಾಡಿ, ನಿಮ್ಮ ಹತ್ರ ಯಾವ ಫೋನ್ ಐತೆ ಅದನ್ನೇ ಮಾಡಿ, ಕ್ಯಾಮ್ರಾ ಕ್ಲೀನ್ ಮಾಡಿಕೊಂಡು ಕರೆಕ್ಟಾಗಿ ಫೋಕಸ್ ಮಾಡಿ. ನೀವು ಯಾವ ವೀಡಿಯೋ ಮಾಡ್ತಾಯಿದ್ದೀರಾ ಕರೆಕ್ಟಾಗಿ ಕ್ಯಾಮ್ರಾ ಅದಕ್ಕೆ ಇಡಿರಿ. ಅರ್ಧ ಪಾತ್ರೆ ಕಾಣಿಸೋದು, ಅರ್ಧ ನೆಲ ಕಾಣಿಸೋದು, ಅರ್ಧಂಬರ್ಧ ಮಾಡೋಕ್ಕೆ ಹೋಗ್ಬೇಡ್ರಿ, ಆಗ ವ್ಯೂಸ್ ಫುಲ್ ಡೌನ್ ಆಗುತ್ತೆ. ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ವಾಯ್ಸ್ ಕೊಡಬೇಕಾದ್ರೂ ಅಷ್ಟೇ, ಬೇರೆ ವಾಯ್ಸು, ಡಿಸ್ಟರ್ಬೆನ್ಸ್ ವಾಯ್ಸ್ ಎಲ್ಲ ಇರಬಾರ್ದು. ನೀವು ವಾಯ್ಸ್ ಕೊಡಬೇಕಾದ್ರೆ ಕರೆಕ್ಟಾಗಿ ಕ್ಲಿಯರಾಗಿ ಕೇಳಿಸ್ತಾಯ್ತಾ, ಆಡಿಯನ್ಸ್ಗೆ ಕರೆಕ್ಟಾಗಿ ಕೇಳಿಸ್ತಾಯ್ತಾ, ಕರೆಕ್ಟಾಗಿ ಬೇರೆ ಏನಾದರೂ ವಾಯ್ಸ್ ಬರ್ತಾಯ್ತಾ, ಇಲ್ಲ ಟಿ ವಿ ಸೌಂಡು, ಇಲ್ಲ ಹೊರಗಡೆ ಸೌಂಡು, ಆ ಥರ ಏನಾದ್ರು ಡಿಸ್ಟರ್ಬೆನ್ಸ್ ಏನೋ ಇತ್ತು ಅಂದರೆ ನಮ್ಮ ವೀಡಿಯೋಗೆ ವ್ಯೂ ಡೌನ್ ಆಗೋಗುತ್ತೆ. ಯಾಕೆಂದರೆ ನಮ್ಮ ಆಡಿಯನ್ಸು ಅದನ್ನು ನೋಡ್ತಾ ಇರ್ತಾರಲ್ಲ, ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿಲ್ಲ, ಇದು ವಾಯ್ಸ್ ಯಾಕೋ ಸ್ವಲ್ಪ ಇದಾಗ್ತಾ ಇದೆ, ಆಮೇಲೆ ಬ್ಲರ್ ಆಗಿದೆ ಆ ವಿಡಿಯೋ, ಅಂಥ ವಿಡಿಯೋ ಎಲ್ಲ ಖಂಡಿತ ಓಡೋದಿಲ್ಲ. ದಯವಿಟ್ಟು ಅಂಥ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ಲಾರಿಟಿ ಇರಲಿ, ಕರೆಕ್ಟಾಗಿ ಸೌಂಡ್ ಕರೆಕ್ಟಾಗಿರಲಿ, ಬೇರೆ ಸೌಂಡ್ ಎಲ್ಲ ಬರೋ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಮೈಕ್ ತಗೊಂಡು ನೀವು ಮಾಡಬೇಕಾದ್ರೇ ವಾಯ್ಸ್ ಕೊಡ್ತಾಯಿದ್ರೆ ಬೇರೆ ಸೌಂಡ್ ಯಾವುದೂ ನಿಮಗೆ ಅದು ಬರೋದಿಲ್ಲ, ಕರೆಕ್ಟಾಗಿ ವಾಯ್ಸ್ ಕೇಳಿಸುತ್ತೆ. ಅವಾಗ ಆಡಿಯನ್ಸ್ ನೋಡಬೇಕಾದ್ರೂ ಅವ್ರಿಗೆ ಪರವಾಗಿಲ್ಲ ಚೆನ್ನಾಗಿದೆ ವೀಡಿಯೋ ಅಂತ ನೆಕ್ಸ್ಟ್ ವೀಡಿಯೋ ಕ್ಲಿಕ್ ಮಾಡೋಕ್ಕೂ ಇದು ಮಾಡ್ತಾರೆ. ಅವಾಗ ಅದರಿಂದ ನಮಗೆ ವಾಚ್ ಅವರ್ ಕೌಂಟ್ ಆಗುತ್ತೆ. ಅದಕ್ಕೆ ಏನು ಮಾಡಿರಿ, ಕರೆಕ್ಟಾಗಿ ಅದು ನೆಕ್ಸ್ಟ್ ಇವತ್ತು ನಾವು ಈ ಥರ ಏನಾದ್ರು ನಮ್ಮ ವೀಡಿಯೋಗೆ ತಪ್ಪಾಯಿತು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ಲಾರಿಟಿ ಚೆನ್ನಾಗಿರಲಿ, ವಾಯ್ಸ್ ಚೆನ್ನಾಗಿರಲಿ. ಆಮೇಲೆ ಅದು ಇವಾಗ ನಾವು ಒಂದು ಕುಕ್ಕಿಂಗ್ ವೀಡಿಯೋ ಹಾಕ್ತಾಯಿದ್ದೀವಿ ಅಂದರೆ ನೆಕ್ಸ್ಟ್ ನಾವು ಮಾತಾಡ್ತಾ ಇದೀವೋ ಅದಕ್ಕೂ ಅಲ್ಲಿ ಕುಕ್ಕಿಂಗ್ ವೀಡಿಯೋಗೂ ಇವಾಗ ನಾವು ಒಂದು ಈರುಳ್ಳಿನೋ ಒಂದು ಸಾಸ್ಪೇನೋ ಏನೋ ಒಂದು ಹಾಕ್ತಾಯಿರ್ತೀವಿ, ಕರೆಕ್ಟಾಗಿ ವಾಯ್ಸ್ ಮ್ಯಾಚ್ ಆಗಬೇಕು. ಆ ಥರ ಬರ್ತಾ ಇದೆಯಾ ಇಲ್ವಾ ಅಂತ ಅದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡಿರಿ. ಏನೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೋದು, ವೀಡಿಯೋ ಅಪ್ಲೋಡ್ ಮಾಡಬೇಡಿ, ಆಗ ವ್ಯೂ ಫುಲ್ ಡೌನ್ ಆಗೋಗುತ್ತೆ. ಆಗ ವೀಡಿಯೋ ಜನ ನೋಡೋದಿಲ್ಲ, ಅವಾಗ ಕ್ಲಿಕ್ಕೇ ಮಾಡೋದಿಲ್ಲ ನಮ್ಮ ವೀಡಿಯೋನ. ಅದಕ್ಕೆ ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಮುಂದಿನ ವೀಡಿಯೋದಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ. ತಪ್ಪೇನು ಮಾಡ್ತಾಯಿದ್ದೀರಾ ಅಂದರೆ, ಯೂಟ್ಯೂಬ್ ಓಪನ್ ಮಾಡ್ಕೊಬಿಡ್ತೀರಾ. ಅಯ್ಯೋ ಎಲ್ಲರೂ ಮಾಡ್ತಾವ್ರಲ್ಲ, ನಾವು ಮಾಡವ ಅಂತ ಯೂಟ್ಯೂಬ್ ಓಪನ್ ಮಾಡ್ತೀರಾ. ನಿಮಗೆ ಫಸ್ಟು ಟೈಮ್ ಇದೆಯಾ? ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ತಾಳ್ಮೆ ಮುಖ್ಯ. ನಮಗೆ ಟೈಮ್ ಬೇಕು. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಯಾಕೆಂದರೆ ನಾವು ಒಂದು ವೀಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೇಗೇಗೋ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂ ಬರೋದಿಲ್ಲ. ಆಮೇಲೆ ನಾವೇನು ಮಾಡಬೇಕು ಅಂದರೆ, ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಗ್ಬೇಕು. ಇವಾಗ ಸುಮಾರು ಜನ ನಾನು ನೋಡ್ತೀನಿ, ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ವಾರ ಆದರೂ ವೀಡಿಯೋ ಅಪ್ಲೋಡ್ ಮಾಡೋದಿಲ್ಲ. ಫುಲ್ ಡೌನ್ ಆಗುತ್ತೆ. ಆಮೇಲೆ ಒಂದು ವಾರ ಆದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಿಲ್ಲ. ಒಬ್ಬೊಬ್ಬರು 15 ದಿವಸ ಇದ್ದರೂ ವೀಡಿಯೋ ಅಪ್ಲೋಡ್ ಮಾಡೋದಿಲ್ಲ. ಕೇಳಿದ್ರೆ ಅಯ್ಯೋ ಟೈಮ್ ಇಲ್ಲ, ಸ್ವಲ್ಪ ರೆಸ್ಟ್ ತೊಗೋಬೇಕು. ನನ್ನ ಲೈವಲ್ಲೇ ಹೇಳೋರೆ, ನನ್ನ ಲೈವ್ ಯಾಕೆ ಲೈವ್ ಮಾಡ್ತಾಯಿಲ್ಲ ಅಂದರೆ ನನಗೆ ಹೇಳೋರೆ, ಸ್ವಲ್ಪ ರೆಸ್ಟ್ ತೊಗೋತಾ ಇದ್ದೀವಿ ಸ್ವಲ್ಪ ಅಂದರೆ. ನೀವು ರೆಸ್ಟ್ ತಗೊಳ್ಳಂಗಿದ್ರೆ ರೆಸ್ಟೇ ತಗೊಳ್ರಿ, ಏನಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ? ಮಾನಿಟೈಸನ್ ಆನ್ ಆಗೋ ತನಕ ಸ್ವಲ್ಪ ಕಷ್ಟಪಟ್ಟರೆ ಖಂಡಿತ ನೀವು ಬೇಗ ಮಾನಿಟೈಸನ್ ಆನ್ ಮಾಡ್ಕೋಬೋದು. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರಬೇಕು. ಇದಕ್ಕೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋದು, ಒಂದು ತಿಂಗಳಾದರೂ ವೀಡಿಯೋ ಅಪ್ಲೋಡ್ ಮಾಡೋದಿಲ್ಲ. ಇವತ್ತು ಲೈವ್ ಮಾಡೋದು, ಇನ್ನೊಂದು 15 ದಿವಸ ಆದರೂ ಲೈವ್ ಮಾಡೋದಿಲ್ಲ. ಇಲ್ಲ ಟೈಮ್ ಇಲ್ಲ, ನನಗೆ ಕೆಲಸ ಆ ಥರ ಮಾಡ್ತೀರಾ. ಯಾಕೆ ಅಂದರೆ ನನಗೆ ಗೊತ್ತಿರೋರು ಒಬ್ಬರು, ನನಗೆ ತುಂಬ ಪರಿಚಯ ಅವ್ರದ್ದು ಏನಾಗೈತೆ ಗೊತ್ತಾ, ಮಾನಿಟೈಸನ್ ಆನ್ ಆಗೈತೆ. ಮಾನಿಟೈಸನ್ ಆಗಿ ತುಂಬ ಕಷ್ಟಪಟ್ಟು ಆಫ್ ಮೋನೋ ಮಾಡ್ಕೊಂಡ್ರು. ಅಂದರೆ ಅವರು ಚಾನಲ್ ಓಪನ್ ಮಾಡಿ 1.5 ವರ್ಷದ ಮೇಲಾದರೂ ಅವ್ರಿಗೆ ಇದಾಗಿರಲಿಲ್ಲ, ಮಾನಿಟೈಸನ್ ಆನ್ ಆಗಿರಲಿಲ್ಲ. 1.5 ವರ್ಷದ ಮೇಲೆ ಹೆಂಗೋ 3,000 ಅದು ಹೆಂಗೋ ಮಾಡಿ 1,000 ಸಬ್ಸ್ಕ್ರೈಬರು, 3,000 ಮೇಲೆ 3,000 ವಾಚ್ ಅವರ್ ಮಾಡಿದ್ರು. ಆಫ್ ಮೋನಾಗ ಅಪ್ಲೈ ಮಾಡಿ ಅವ್ರೇನು ಮಾಡವ್ರೆ, ಇನ್ನೂ ಒಂದು 200-150 ಏನೋ ಇರ್ಬೋದೇನೋ ಅಷ್ಟು ವಾಚ್ ಅವರ್ ಮಾಡ್ಕೊಂಡಿದ್ರೆ ಆಫ್ ಮೋನಾಗ ಅಪ್ಲೈ ಮಾಡಿದ್ಮೇಲೆ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಅವ್ರ ವೀಡಿಯೋನೋ ಇಲ್ಲ ಲೈವೋ ಏನೋ ಒಂದು ಮಾಡ್ಕೊಬಂದು ಇನ್ನೊಂದು 150 ಅವ್ರು ಕಂಪ್ಲೀಟ್ ಮಾಡಿದರೆ ಇಷ್ಟೊತ್ತು ಅರ್ನಿಂಗ್ ಸ್ಟಾರ್ಟ್ ಆಗೋದು. ಅವ್ರೇನು ಮಾಡಿದ್ದಾರೆ ಗೊತ್ತಾ, ಆಫ್ ಮೋನೋ ತಾನೇ ಆಗೈತಲ್ವಾ, ಪರವಾಗಿಲ್ಲ ಯಾವಾಗಾರು ಬೇಕಾದ್ರೆ ಆಗ್ಬೋದು. ಯಾಕೆಂದರೆ ಆಫ್ ಮೋನಾಗ ಅಪ್ಲೈ ಮಾಡಿಬಿಟ್ಟವ್ರಲ್ಲ, ಯಾವಾಗ ಬೇಕಾದ್ರೂ ಮಾಡ್ಕೊಬೋದು ಬಿಡ್ರಿ, ಏನು ತೊಂದರೆ ಇಲ್ಲ ಅಂತ ಬಿಟ್ಟಿದ್ದಾರೆ.
ಫುಲ್ಲು 3000 ನನಗೆ 4000ಕ್ಕೆ 150 ಕಮ್ಮಿ ಅಂತ ಹೇಳಿದವರು ಅಲ್ಲಿಗೆ 3850 3850 ಇದ್ದದ್ದು ವಾಚ್ ಅವರು ಫುಲ್ 2000 ಫುಲ್ ಡೌನ್ ಆಗೋಗುತ್ತೆ. ಇನ್ನು ಇವಾಗ 2000 ಅಷ್ಟೇ ಅಂತ ಅಲ್ಲಿಗೆ 1800 ವಾಚ್ ಅವರು ಹೊರಟೋಗಿದೆ ಅವ್ರಿಗೆ. ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಕಂಟಿನ್ಯೂಸ್ ಈಗ ಆಫ್ ಮೋನ ಮಾಡಿದ್ದೀವಿ ನಾವು, ಪರವಾಗಿಲ್ಲ, ನಾವು ಹೆಂಗೆ ಮಾಡಿದ್ರೂ ನಡೀತದೆ. ಆ ಥರ ಮಾಡಿದ್ರೆ ನೀವು ಫುಲ್ ಇರೋ ವಾಚ್ ಅವರು ಹೊರಟೋಗುತ್ತೆ. ಇರೋ ವಾಚ್ ಅವರು ಫುಲ್ ಡೌನ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಯಾಕೆಂದರೆ ನೀವು ಇಲ್ಲಿ ವೀಡಿಯೋಸು ಆಗ್ತಾಯಿಲ್ಲ, ಇದು ಒಂದು ಏನು ಯೂಟ್ಯೂಬ್ ಕಡೆ ನೀವು ಕೆಲಸನೇ ಮಾಡ್ತಾಯಿಲ್ಲ, ನೀವು ರೆಸ್ಟ್ ತಗೋತಾ ಇದ್ದೀರಾ. ಅದಕ್ಕೇನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ನೀವು ಫುಲ್ ರೆಸ್ಟೇ ತಗೊಳ್ರಿ ಅಂದರು ಫುಲ್ ಡೌನ್ ಮಾಡಿಬಿಡ್ತಾರೆ. ದಯವಿಟ್ಟು ಅಂಥ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ಆ ಥರ ಆಫ್ ಮೋನೋಗಾಗಲಿ ಇಲ್ಲ ಫುಲ್ ಮೋನೋ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಫುಲ್ 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಮಾಡಿಬಿಟ್ಟು ನೀವು ಬೇಕಾದ್ರೆ ಎಷ್ಟಾರ ರೆಸ್ಟ್ ತಗೊಳ್ರಿ. ರೆಸ್ಟ್ ತಗೊಂಡ್ರೂ ಏನು ಗೊತ್ತಾ, ರೆಸ್ಟ್ ತಗೊಂಡ್ರೆ ಫುಲ್ ರೆಸ್ಟ್ ತಗೊಂಡ್ರೆ ಅದು ವ್ಯೂ ಕಡಿಮೆ ಆಗುತ್ತೆ ಅಂದರೆ ವಾಚ್ ಅವರು ಫುಲ್ ಕಂಪ್ಲೀಟಾಗಿ ಹೋಗಿರ್ತದಲ್ಲ. ಆಫ್ ಮೋನೋ ಮಾಡೋರಿಗೆ ಹೇಳ್ತಾ ಇರೋದು, ಆಫ್ ಮೋನೋ ಮಾಡೋರಿಗಾಗಲಿ ಇಲ್ಲ ಇನ್ನೂ ಮಾನಿಟೈಸೇಷನ್ ಆನ್ ಮಾಡದೇ ಇರೋರಿಗಾಗಲಿ ನೀವೇನಾದರೂ ಈ ಥರ ರೆಸ್ಟ್ ತಗೋತು ಅಂದರೆ ಅವ್ರು ಫುಲ್ ರೆಸ್ಟ್ ಕೊಟ್ಬಿಡ್ತಾರೆ. ಅದಕ್ಕೇನು ಮಾಡಿರಿ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋ ಬನ್ನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದು ಬಂದ್ರೇ ಇದು ನಿಮಗೆ ಮಾನಿಟೈಸೇಷನ್ ಆನ್ ಆಗೋದು. ಅದಕ್ಕೆ ಇವಾಗ ಅವ್ರೇನು ಮಾಡಿದ್ದಾರೆ ಗೊತ್ತಾ, ನಿಲ್ಲಿಸೇ ಬಿಟ್ಟಿದ್ದಾರೆ. ಅವ್ರು ಕೇಳಿದ್ರೆ ಅಯ್ಯೋ ಆಗಲಿಲ್ಲ, 3850 ಆಗಿತ್ತು, ನನಗೆ ಕೆಲಸ ಬ್ಯುಸಿ, ನನಗಾಗಲಿಲ್ಲ, ವೀಡಿಯೋಸ್ ಮಾಡೋಕ್ಕೂ ಆಗಲಿಲ್ಲ, ಈ ಕಡೆ ಲೈವ್ ಮಾಡೋಕ್ಕೂ ಆಗಿಲ್ಲ, ಅಯ್ಯೋ ಸ್ವಲ್ಪ ಲೇಟಾಗಿ ಮಾಡ್ಕೋಬೋದಲ್ಲ ಅಂತ ನಾನು ಸ್ವಲ್ಪ ಇದು ಗ್ಯಾಪ್ ಕೊಟ್ಟೆ. ಇರೋ 2000 ವಾಚ್ ಅವರು ಹೊರಟೋಯ್ತು ನಮಗೆ. ಈಗ ಮತ್ತೆ ನಾವು 2000 ಹೋಯಿತು ಅಂದರೆ ಇನ್ನು 1850 ಕೂತವ್ರೆ. ಇನ್ನು ಯಾವತ್ತು ಅವ್ರು ಮಾಡೋದು, ತುಂಬ ಕಷ್ಟ ಆಗುತ್ತೆ. ಅದಕ್ಕೇನು ಮಾಡಿರಿ, ಇದು ಕಂಟಿನ್ಯೂಸ್ ಆಗಿ ನಡಿಬೇಕು. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಬರ್ಬೇಕು. ಕಂಟಿನ್ಯೂಸ್ ಆಗಿ ಲೈವ್ ಏನೋ ಒಂದು, ನೀವು ಲೈವ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋ ಬನ್ನಿ. ಒಂದು ವಾರಕ್ಕೆ 3 ವೀಡಿಯೋನಾರು ಅಪ್ಲೋಡ್ ಮಾಡಿರಿ. ಶಾರ್ಟ್ಸ್ ವೀಡಿಯೋ ಡೈಲಿ ಅಪ್ಲೋಡ್ ಮಾಡಿರಿ. ನೀವು ಏನೂ ಮಾಡಲಿಲ್ಲ ಅಂದರೆ ಖಂಡಿತ ವ್ಯೂಸ್ ಅಂತೂ ಬರೋದಿಲ್ಲ, ಇದಂತೂ ಸತ್ಯ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ವಿಡಿಯೋಗೆ ಏನಕ್ಕೆ ವ್ಯೂ ಬರೋದಿಲ್ಲ. ತುಂಬ ಜನ ಹೇಳ್ತಿರಲ್ವ, ನಮ್ಮ ವಿಡಿಯೋಗೆ ಎಷ್ಟೇ ಅಪ್ಲೋಡ್ ಮಾಡಿದ್ರು ನಮಗೆ ವಿಡಿಯೋ ಇದಾಗೋದಿಲ್ಲ, ವ್ಯೂ ಬರೋದಿಲ್ಲ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಆವಾಗ ನೀವು ಈ ಥರ ತಪ್ಪೆಲ್ಲ ಮಾಡಲಿಲ್ಲ, ಈ ಥರ ತಪ್ಪುಗಳೆಲ್ಲ ಸ್ಟಾಪ್ ಮಾಡಿದ್ರೆ ಖಂಡಿತ ವ್ಯೂ ಬರುತ್ತೆ. ಅದಕ್ಕೇನು ಮಾಡಿರಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.